ನಮಸ್ತೆ ವೀಕ್ಷಕರೇ, ಹೇಗಿದ್ದೀರಾ? ಸೆಪ್ಟೆಂಬರ್ ತಿಂಗಳ ವೃಷಭ ರಾಶಿಯವರ ಫಲಾನುಫಲಗಳನ್ನ ನೋಡ್ತಾ ಹೋಗೋಣ. ವೃಷಭ ರಾಶಿಯವರಿಗೆ ಹೇಗಿದೆ ಅನ್ನೋದನ್ನ ಹೇಳ್ತೀನಿ ನೋಡಿ. ವೃಷಭ ರಾಶಿಯವರಿಗೆ ರಾಶಿಯಾಧಿಪತಿ ಶುಕ್ರ 4ರಲ್ಲಿ ಕೇತು ಜೊತೆ ಸಂಬಂಧ ಹೊಂದಿರೋದ್ರಿಂದ ತಾಯಿಯಿಂದ ವೈಮನಸ್ಸು, ತಾಯಿ ಜೊತೆ ಸ್ವಲ್ಪ ಕಿರಿಕಿರಿ ಆಗಿರ್ಬೋದು, ಅಥವಾ ತಾಯಿ ಮತ್ತೆ ಮಕ್ಕಳ ಸಂಬಂಧದಲ್ಲಿ ಎಲ್ಲೋ ಒಂದು ವೇಳೆ ನಿಮ್ಮ ಒಂದು ಬಿರುಕುಂಟಾಗ್ಬೋದು. ಅದನ್ನ ಸ್ವಲ್ಪ ನೋಡ್ಕೊಳ್ಬೇಕಾಗತ್ತೆ. ಮತ್ತೆ ಮಕ್ಕಳಿಂದ, ಯಾಕಂದ್ರೆ ಆ ಐದನೇ ಮನೆಯಲ್ಲಿ ಸೂರ್ಯ ಮತ್ತೆ ಬುಧ, ಮಕ್ಕಳಿಂದ ಒಳ್ಳೆ ಮಾತು, ಒಳ್ಳೆ ರಿಸಲ್ಟ್, ನಿಮ್ಮ ಮಕ್ಕಳು ತುಂಬಾ ಚೆನ್ನಾಗಿ ವಿದ್ಯಾಭ್ಯಾಸದಲ್ಲಾಗಿರ್ಬೋದು, ಅಥವಾ ತುಂಬಾ ಒಳ್ಳೆ ಮಾರ್ಕ್ಸ್ ಅಲ್ಲಿ ತೇರ್ಗಡೆ ಆಗೋದಾಗಿರ್ಬೋದು, ಅಥವಾ ಯಾವ್ದಾದ್ರು ಎಕ್ಸಾಮ್ ಬರ್ದು ಅದರಲ್ಲಿ ಪಾಸ್ ಆಗಿರ್ಬೋದು. ಅದ್ರಲ್ಲೂ ಗೌರ್ಮೆಂಟ್ ಜಾಬ್ ನಿಮ್ಮ ಮಕ್ಕಳಿಗೆ ಸಿಗುವಂತ ಚಾನ್ಸಸ್ ಅತಿ ಹೆಚ್ಚು ಇರುತ್ತೆ ಈ ಸೆಪ್ಟೆಂಬರ್ ತಿಂಗಳಲ್ಲಿ. ಹಾಗಾಗಿ ವೃಷಭ ರಾಶಿಯವರ ಮಕ್ಕಳಿಂದ ಒಳ್ಳೆ ಮಾತನ್ನ ಕೇಳ್ತೀರಾ. ಅದರಿಂದ ನಿಮ್ಗೆ ಮನ್ಸಿಗೂ ಕೂಡ ತುಂಬಾ ಹ್ಯಾಪಿ ಆಗತ್ತೆ. ಕೆಲ್ಸದ ವಿಷಯ ಆಗಿರ್ಬೋದು, ಅವರ ವಿದ್ಯಾಭ್ಯಾಸದ ವಿಷಯ ಆಗಿರ್ಬೋದು, ತುಂಬಾ ಒಳ್ಳೆ ರಿಸಲ್ಟ್ ನ ಕೊಡ್ತಾ ಹೋಗುತ್ತೆ. ಮತ್ತೆ ನೋಡಿ, 6ನೇ ಮನೆಯಲ್ಲಿ ಕುಜ ಇರೋದ್ರಿಂದ ಎಲ್ಲೋ ಒಂದ್ ಕಡೆ ಪ್ರಾಪರ್ಟಿ ವಿಷಯದಲ್ಲಿ ಅತಿ ಹೆಚ್ಚು ನೋವನ್ನ ತಿಂತೀರಾ. ಪ್ರಾಪರ್ಟಿ ವಿಷಯದಲ್ಲಿ ಜಗಳ ಆಗಿರ್ಬೋದು, ಕೋರ್ಟ್ ಕೇಸು, ಸಾಮಾನ್ಯವಾಗಿ ನಿಮ್ಗೆ ಕೋರ್ಟ್ ಕೇಸು ನಿಮ್ನ ಹುಡುಕೊಂಡ್ ಬರುತ್ತೆ ಅಂತ ಹೇಳ್ಬೋದು. ವೃಷಭ ರಾಶಿಯವರಿಗೆ ಎಂಥ ಟೈಮ್ ಚೆನ್ನಾಗಿದ್ರು ಸೆಪ್ಟೆಂಬರ್ ತಿಂಗಳಲ್ಲಿ ಈ ಒಂದು, ಯಾಕಂದ್ರೆ ಕುಜ ಕೆತ್ತಿರೋದ್ರಿಂದ ನಿಮ್ಮ ಭೂಮಿ ವಿಷಯದಲ್ಲಿ ಹುಷಾರಾಗಿರಿ, ನಿಮ್ಮ ಕುಟುಂಬದ ಹಳೆ ಆಸ್ತಿ ವಿಷಯದಲ್ಲಿ ಹುಷಾರಾಗಿರಿ. ಎಲ್ಲ ಒಂದ್ ಕಡೆ ಲಿಟಿಗೇಷನ್ ಪ್ರಾಪರ್ಟಿ ಇದ್ರೆ ಅದು ಕೂಡ ನಿಮ್ಮ ಮೇಲೆ ಬರುವಂತ ಒಂದು ಚಾನ್ಸಸ್ ಅತಿ ಹೆಚ್ಚಿರುತ್ತೆ. ಹಾಗಾಗಿ ವೃಷಭ ರಾಶಿಯವರು ಪ್ರಾಪರ್ಟಿ, ಭೂಮಿ ವಿಚಾರದಲ್ಲಿ ಹುಷಾರಾಗಿರಿ ಅಂತ ಹೇಳ್ತೀನಿ. ಅಥವಾ ಮನೆ ಕಟ್ಟಡ ಏನಾದ್ರೂ ಕಟ್ತಾ ಇದ್ರೆ ಅದು ಅರ್ಧಕ್ಕೆ ನಿಂತೋಗುವಂಥದ್ದು, ಅದ್ರ ಮೇಲೆ ಏನೋ ಜಗಳ ಮಾಡ್ಕೊಳ್ಳುವಂಥದ್ದು, ಈ ತರ ಎಲ್ಲ ಒಂದು ಈ ಸಂಬಂಧದ ವಿಚಾರವಾಗಿ ಅತಿ ಹೆಚ್ಚು ನೀವು ನೋವನ್ನ ತಿನ್ಬೇಕಾಗತ್ತೆ. ಮತ್ತೆ ಗಂಡ ಹೆಂಡತಿ ಮಧ್ಯ ಎಲ್ಲೋ ಸಮಸ್ಯೆ, ಯಾಕಂದ್ರೆ ಏನೋ ಜಗಳ ಮಾಡಿರ್ತೀರಾ, ಅದು ಸ್ವಲ್ಪ ಸಣ್ಣ ಜಗಳ ವಿಕೋಪಕ್ಕೆ ಹೋಗೋದು, ಅದರಿಂದ ಎಲ್ಲೋ ಒಂದ್ ಕಡೆ ನೀವು ಆರೋಗ್ಯವನ್ನ ಹಾಳು ಮಾಡ್ಕೊಳ್ಳೋದು, ಇದು ಕೂಡ ವೃಷಭ ರಾಶಿಯವರಲ್ಲಿ ನಡೆಯುತ್ತೆ. ಸೊ 8ರಲ್ಲಿ ಗುರು ದೃಷ್ಟಿ, 8ನೇ ಮನೆಗೆ 8ರಲ್ಲಿ ಗುರುವಿನ ದೃಷ್ಟಿ ಬೀಳೋದ್ರಿಂದ ತುಂಬಾ ಅಪಘಾತಗಳನ್ನ ತಡಿಬಹುದು. ಆದ್ರೆ ಹಂಗಂತ ಅತಿ ಹೆಚ್ಚು ನೀವು ಓವರ್ ರ್ಯಾಶಿಂಗ್ ಡ್ರೈವಿಂಗ್ ಮಾಡೋದಾಗಿರ್ಬೋದು, ಚಾಲಕರಂತೂ ಆಟೋ ಡ್ರೈವರ್ ಆಗಿರ್ಬೋದು, ಕಾರ್ ಡ್ರೈವರ್ ಆಗಿರ್ಬೋದು, ಬಸ್ ಡ್ರೈವರ್ ಆಗಿರ್ಬೋದು, ತುಂಬಾ ಹುಷಾರಾಗಿರ್ಬೇಕಾಗತ್ತೆ. ಯಾಕಂದ್ರೆ ಅವರ ಒಂದು ಅಪಘಾತವನ್ನ ಸಣ್ಣ ಒಂದು ಮಿಸ್ ತಪ್ಪಿದ್ರು ಕೂಡ ತುಂಬಾ ದೊಡ್ಡ ಪರಿಣಾಮದ ಒಂದು ಪೆಟ್ಟನ್ನ ತಿನ್ಬೇಕಾಗುತ್ತೆ. ಹಾಗಾಗಿ ಚಾಲಕರೆಲ್ಲರಿಗೂ ಹೇಳೋದು ಒಂದೇ ಮಾತು, ತುಂಬಾ ಕೇರ್ಫುಲ್ ಆಗಿರಿ ಸೆಪ್ಟೆಂಬರ್ ಅಲ್ಲಿ, ಅದು ವೃಷಭ ರಾಶಿಯ ಚಾಲಕರು. ಹಾಗೆ ನೋಡಿ, 9 ಮತ್ತು 10ನೇ ಶನಿ 11ರಲ್ಲಿ ತುಂಬಾ ಲಾಭ ಕೊಡ್ತಾನೆ. 9ನೇವನು 10ನೇವನು 11ರಲ್ಲಿ ತುಂಬಾ ಲಾಭ ಕೊಡೋದ್ರಿಂದ ವೃಷಭ ರಾಶಿಯವರಿಗೆ ಅತಿ ಹೆಚ್ಚು ಕೆಲಸದ ವಿಚಾರ ಅಂತ ತಗೊಂಡಾಗ, ಅಥವಾ ಹಿರಿಯರ ವಿಚಾರ ಅಂತ ತಗೊಂಡಾಗ, ಯಾವ್ದ್ರೋ ಒಂದ್ರಲ್ಲಿ ತುಂಬಾ ಲಾಭವನ್ನ ಗಳಿಸ್ತೀರಾ. ಈ ಸೆಪ್ಟೆಂಬರ್ ತಿಂಗಳಲ್ಲಿ ನಿಮಗೆ ಬರ್ಬೇಕಾಗಿರುವಂತ ಹಳೇ ಜಮೀನ್ ಆಗಿರ್ಬೋದು, ಅಥವಾ ಹಳೆಯ ಒಂದು ಪ್ರಾಪರ್ಟಿ ಆಗಿರ್ಬೋದು, ಅಥವಾ ಯಾವ್ದಾದ್ರು LIC ಅಮೌಂಟ್ ಆಗಿರ್ಬೋದು, ಫಿಕ್ಸೆಡ್ ಅಮೌಂಟ್ ಆಗಿರ್ಬೋದು, ಅಥವಾ ಗೌರ್ಮೆಂಟ್ ಇಂದ ಏನಾದ್ರೂ ನಿಮಗೆ ಫಂಡ್ ಆಗಿರ್ಬೋದು, ಯಾವ್ದಾದ್ರು ಒಂದು ರೂಪದಲ್ಲಿ ನಿಮ್ಮ ಕೈ ಸೇರುತ್ತೆ ಅಂತ ಹೇಳ್ಬೋದು. ಹಾಗೆ 11ರಲ್ಲಿ ಶನಿ ಲಾಭ ಸ್ಥಾನದಲ್ಲಿ ಇರೋದ್ರಿಂದ ಗಾಡಿ ತಗೊಳ್ಬೋದು, ವಾಹನಗಳನ್ನ ತಗೊಳ್ಬೋದು, ಅಥವಾ ನೀವು ಅನ್ಕೊಂಡಿರೋ ಒಂದು ಕೆಲ್ಸದ ವಿಚಾರದಲ್ಲಿ ಲಾಭವನ್ನ ಗಳಿಸ್ಬೋದು. ಇದೆಲ್ಲವೂ ಕೂಡ ನಿಮ್ಗೆ ತುಂಬಾ ಪಾಸಿಟಿವ್ ಕೊಡ್ತಾ ಹೋಗುತ್ತೆ. ಅದು ಸೆಪ್ಟೆಂಬರ್ ತಿಂಗಳ 17ರ ನಂತರ ಈ ಲಾಭವನ್ನ ನೀವು ನೋಡ್ತಾ ಹೋಗ್ತೀರಿ. ಹಾಗೆ ನೋಡಿ, ನೀವು ವೃಷಭ ರಾಶಿಯವರು ನಮ್ಮ ನಂಬರ್ಗೆ ಕರೆ ಮಾಡಿ ಗುರು ಮತ್ತೆ ಶುಕ್ರ ಇವರಿಬ್ಬರ ಕಾಂಬಿನೇಷನ್ ಅಲ್ಲಿ ಬ್ರೇಸ್ಲೆಟ್ ನ ಹಾಕೊಳ್ಳಿ, ಕೈಗೆ ಹಾಕೊಳ್ಳಿ. ಇಂಥ ಬ್ರೇಸ್ಲೆಟ್ ನ ನೀವು ಕೈಗೆ ಹಾಕೊಂಡಿದ್ದೆ ಆಗಿದ್ದಲ್ಲಿ ತುಂಬಾ ಪಾಸಿಟಿವ್ ನ ನೋಡ್ತೀರಾ. ಯಾವ ಒಂದು ಕೆಲಸ ಕೂಡ ಅಡಚಣೆ ಇಲ್ದಂಗೆ ನೀವು ಮಾಡ್ಕೊಳ್ತಾ ಹೋಗ್ತೀರಾ. ಇದು ಲೈಫ್ ಟೈಮ್. ಯಾಕಂದ್ರೆ ನಿಮ್ಮ 2ನೇ ಮನೆ, ನಿಮ್ಮ ಧನಸ್ಥಾನದ ಶುಕ್ರ ತುಂಬಾ ಚೆನ್ನಾಗಿದ್ದಾನೆ, ಅವನಿಗೋಸ್ಕರ ಶುಕ್ರನ ಒಂದು ಬ್ರೇಸ್ಲೆಟ್ ಹಾಕೊಳ್ಳಿ. ಹಾಗೆ ಗುರು 2ನೇ ಮನೆ ಧನಸ್ಥಾನದಲ್ಲಿ ನಿಮಗೆ ಗುರು ಇರೋದ್ರಿಂದ, ಅದು ಅವನು 11ನೇ ಮನೆಯವನಾಗಿ 2ನೇ ಮನೆಯವನಾಗಿ ನಿಮ್ಗೆ ಲಾಭಕ್ಕೆ ಬಂದಿರೋದ್ರಿಂದ ತುಂಬಾ ಅತಿ ಹೆಚ್ಚು ನಿಮ್ಗೆ ಪಾಸಿಟಿವ್ ಕೊಡ್ತಾನೆ. ಹಾಗಾಗಿ ಗುರು ಮತ್ತು ಶುಕ್ರರ ಸಂಗಮವನ್ನ ಮಾಡಿ ಬ್ರೇಸ್ಲೆಟ್ ನ ಹಾಕೊಳ್ಳಿ, ತುಂಬಾ ಒಳ್ಳೇದಾಗತ್ತೆ. ನೀವು ಆ ರಾಜ್ಯದ ಯಾವ ಮೂಲೆಯಲ್ಲಿದ್ರು ಕೂಡ ಆನ್ಲೈನ್ ಮುಖಾಂತರ ಈ ಬ್ರೇಸ್ಲೆಟ್ ಅನ್ನ ತರಿಸ್ಕೊಳ್ಳಿ, ತುಂಬಾ ಪಾಸಿಟಿವ್ ಅಲ್ಲಿ ಇರ್ತೀರಾ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ರಾಶಿಗಳ ಬಗ್ಗೆ ಹೇಳ್ತಾ ಹೋಗ್ತಾನೆ. ಧನ್ಯವಾದ ವೀಕ್ಷಕರೇ.